ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ಹೋಳಿ ಹಬ್ಬದ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ಮೀಸಲಾತಿಯ ಹೋಳಿಗೆ ಹಂಚಿದೆ. ಇದರಿಂದ ಅಲ್ಪಸಂಖ್ಯಾತರಲ್ಲಿ ಹರುಷದ ಹೊನಲು ಹರಿದ್ರೆ ವಿಪಕ್ಷಗಳ ಆಕ್ರೋಶಕ್ಕೆ ಸರ್ಕಾರ ಗುರಿಯಾಗಿದೆ. ಕೇಸರಿ ಪಡೆ ಸದನದ ಒಳಗೂ ಹೊರಗೂ ಹೋರಾಟದ ಎಚ್ಚರಿಕೆಯನ್ನ ನೀಡಿದೆ. ತಿನ್ನೋ ಆಹಾರಗಳ ಬಳಿಕ ಕಲಬೆರಕೆಯ ಗುಮ್ಮ ಪೆಟ್ರೋಲ್ಗೂ ಲಗ್ಗೆ ಇಟ್ಟಿದೆ. ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಕಲಬೆರಕೆ ಮಾಡ್ತಾ ಇರೋ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ತಪಾಸಣೆ ಮಾಡಿ ರಾಜ್ಯದ 3 ಪೆಟ್ರೋಲಿಯಂ ಔಟ್ಲೆಟ್ಗಳ ಮಾರಾಟದ ಲೈಸೆನ್ಸ್ನ ರದ್ದುಗೊಳಿಸಲಾಗಿದೆ. ತಾಳಿ ಕಟ್ಟುವ ಶುಭ ವೇಳೆಯೇ ಮದುವೆ ರದ್ದಾಗ್ಬಿಟ್ಟಿದೆ. ರಾತ್ರಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿಕೊಂಡಿದ್ದ ವಧು ಬೆಳಗ್ಗೆ ಆಗುವಷ್ಟರಲ್ಲಿ ವಿವಾಹಕ್ಕೆ ನಾವಲ್ಲೇ ಎಂದಿದ್ದಾಳೆ. ಕುಡಿಯೋ ನೀರಿಗಾಗಿ ನಡೆದಂತಹ ಗಲಾಟೆ ವಿವಾಹಕ್ಕೂ ಮೊದಲೇ ಡಿವೋರ್ಸ್ ಕೊಟ್ಟಂತಾಗಿದೆ. ಬಾಹ್ಯಾಕಾಶದಲ್ಲಿ ಸಿಲುಕಿರುವ ಸುನಿತಾ ವಿಲಿಯಮ್ಸ್ ರನ್ನ ಭೂಮಿಗೆ ಕರ್ಕೊಂಡು ಬರುವ ಕಾರ್ಯಾಚರಣೆಗೆ ಮೊದಲ ಯಶಸ್ಸು ಸಿಕ್ಕಿದೆ. ನಾಸಾ ಹಾಗೂ ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಜಂಟಿಯಾಗಿ ಕಳುಹಿಸಿದಂತಹ ಕ್ರೂ 10 ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿದ್ದು ಮಾರ್ಚ್ 20ಕ್ಕೆ. ಸುನಿತಾ ವಿಲಿಯಮ್ಸ್ ಭೂಸ್ಪರ್ಶ ಮಾಡಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.